ನಾವು ಹಿಂದಿನ ಕ್ಲಾಸ್ ಒಳಗೆ ಏನು ಮಾಡಿದ್ವಿ ಅಂತಂದ್ರೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅನ್ನ ಗ್ರಾಫಿಕಲ್ ಮೆಥಡ್ ಇಂದ ಹೆಂಗ್ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಪರ್ಫೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿವಿ. ಈಗ ಏನ್ ಮಾಡ್ತೀವಿ ಅಂತಂದ್ರೆ ಗ್ರಾಫಿಕಲ್ ಮೆಥಡ್ಗೆ ರಿಲೇಟ್ ಆಗಿರುವಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕಂಡೀಷನ್ಸ್ಗಳು ಅವನ್ನೇನ್ ಮಾಡ್ಕೋತೀವಿ, ಅರ್ಥ ಮಾಡ್ಕೋತೀವಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಎಕ್ಸಾಮ್ದಾಗ ಗ್ಯಾರಂಟಿ ಬರ್ತಾವ, MCQs ಒಳಗೆ ಎಸ್ಪೆಷಲಿ MCQs ಒಳಗೆ ಬರ್ತಾವು. ಸೊ ನೆಗ್ಲೆಕ್ಟ್ ಮಾಡುವಂತಹ ಕಾನ್ಸೆಪ್ಟ್ ಅಂದ್ರೂ ಇದು ಅಲ್ಲ. ಸೊ ಅದಕ್ಕೆ ಏನ್ ಮಾಡೋಣ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡೋಕೆ ಟ್ರೈ ಮಾಡೋಣ ಅಂತ ನೋಡ್ರಿ. ಈಗ ನನ್ನ ಹತ್ರ ಫಸ್ಟ್ ಏನದಾವ ಅಂತಂದ್ರ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಅದಾವು. ಕರೆಕ್ಟ್ ಎಲ್ಲಿ ಅದಾವು ಕಾನ್ಸೆಪ್ಟ್ ನಿಮ್ಗೆ ಎಲ್ರಿಗೂ? a1x plus b1y plus c1 equal to 0, a2x plus b2y plus c2 equal to 0. ಇದು ಜನರಲ್ ಫಾರ್ಮ್ ಅಂತಂದ್ರ ಅದು ಯಾವಾಗ್ಲೂ ಹಂಗ ಬರುತ್ತೆ ಅಂತ ಹೇಳಿ ತಿಳಿಸುವಂತಹ ಫಾರ್ಮುಲಾಸ್ಗಳಿವು. ಅಂದ್ರೆ ಆ ರೀತಿ ನಾವೇನ್ ಮಾಡ್ತೀವಿ, ಅವನ್ನ ಬರಿತೀವಿ ಹಂಗ. ಅಂದ್ರ ಎಲ್ಲಾ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಇದೇ ರೀತಿ ಅಂತ ಇರ್ತಾವಂತ ತೋರ್ಸಾಕ. ಈಗ ನೋಡ್ರಿ, a1x plus b1y plus c1 equal to 0 ಇದೊಂದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್. a2x plus b2y plus c2 equal to 0 ಇದು ಏನಪ್ಪಾ ಅಂದ್ರ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್. ಇಲ್ಲಿ ನೋಡ್ರಿ, a1 b1 c1 ಇವೆಲ್ಲ ಏನ್ ಇರ್ತಾವಪ್ಪ ಅಂದ್ರ ಕಾನ್ಸ್ಟೆಂಟ್ಸ್, ಯಾವಾಗ್ಲೂ ನಂಬರ್ಸ್ ಇರ್ತಾವ ಅವು. ಆಮೇಲೆ a2 b2 c2 ಇವನು ಏನಿರ್ತಾವು ಕಾನ್ಸ್ಟೆಂಟ್ಸ್ ಅಂದ್ರ ನಂಬರ್ಸ್ ಇರ್ತಾವ. ಓಕೆ, ಪಾಸಿಟಿವ್ ನಂಬರ್ ಬರ್ಬೋದು, ನೆಗೆಟಿವ್ ನಂಬರ್ ಬರ್ಬೋದು, 0 ಬರ್ಬೋದು, ಏನ್ ಬೇಕಾದ್ರೂ ಬರ್ಬೋದು. ಮತ್ತೆ ಎಕ್ಸ್ ವೈ ಏನಪ್ಪಾ ಅಂದ್ರ ವೇರಿಯೇಬಲ್ಸ್. ನಾವ್ ಆಗಲೇ ಹಿಂದಿಂದ ಪ್ರಾಬ್ಲಮ್ ದ ಸಾಲ್ವ್ ಮಾಡಿವಲ್ಲ, ಅಲ್ಲೆಲ್ಲ ನಂಬರ್ಸ್ ಇದ್ದು. ಫಾರ್ ಎಕ್ಸಾಂಪಲ್ ಎಕ್ಸ್ ಮೈನಸ್ 2y ಈಕ್ವಲ್ ಟು 3 ಅಥವಾ 4x ಪ್ಲಸ್ 3y ಈಕ್ವಲ್ ಟು 12 ಹಿಂಗ್ ಏನ್ ಬೇಕಾದ್ರೂ ಬರ್ತಾವ. ಅದ್ರದ್ದು ಜನರಲ್ ಫಾರ್ಮ್ ನಾ ಬರ್ತೀನಿ. ಈಗ ನೋಡ್ರಿ, ಇದ್ರಲಿಂದ ನಮಗ್ ಏನ್ ಉಪಯೋಗ ಆಕೈತಿ ಅಂದ್ರ ಗ್ರಾಫಿಕಲ್ ಮೆಥಡ್ ಅನ್ನ ಯೂಸ್ ಮಾಡಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅನ್ನ ಸಾಲ್ವ್ ಮಾಡಬಹುದು. ಬಟ್ ಸಾಲ್ವ್ ಮಾಡಿದಾಗ ಏನ್ ಬರಬಹುದು ಅಂತ ಅನ್ನೋದನ್ನ ನಾವು ಮೊದಲ ಪ್ರೆಡಿಕ್ಟ್ ಮಾಡಬಹುದು ಈ ಕಂಡೀಷನ್ಸ್ ಗಳಿಂದ. ಓಕೆ, ಸೊ ಅದ್ರ ವಿಚಾರದಾಗ ನಾವು ಇದೀವಿ. ಈಗ ನೋಡೋಣಂತ. ಈಗ ನಿಮ್ಗೆಲ್ರಿಗೂ ಗೊತ್ತಾಗೈತೆ a1 b1 c1 ಎಲ್ಲಿ ಬರುತ್ತಾ, a2 b2 c2 ಎಲ್ಲಿ ಬರುತ್ತೆ, ನಿಮ್ಗೆಲ್ರಿಗೂ ಕ್ಲಿಯರ್ ಆಗಿ ಗೊತ್ತಾಗೈತೆ. ಈಗ ನೋಡ್ರಿ, ಇವೆರಡೂನು ಇಕ್ವೇಶನ್ಸ್ ತಗೊಂಡು ಅನಲೈಸ್ ಮಾಡೋಣ, ವಿಚಾರ ಮಾಡೋಣ. ಅವಾಗ ಏನಾರ a1 by a2 is not equal to b1 by b2. ನಾನು ನಿಮಗೆ ಹೇಳಿನಿ a1 a2 b1 b2 ಎಲ್ಲ ನಂಬರ್ಸ್ ಇರ್ತಾವ. a1 by a2 is not equal to b1 by b2 ಬಂತಂದ್ರ ನಿಮಗ ಪಕ್ಕಾ ಒಂದ್ ವಿಷಯ ಮೊದ್ಲ ಗೊತ್ತಾಕೈತಿ ಸಾಲ್ವ್ ಮಾಡೋಕ್ಕಿಂತ ಮೊದ್ಲ. ಏನಂದ್ರ ಸೊಲ್ಯೂಷನ್ ಹಿಂಗ್ ಬರುತ್ತ ಗ್ರಾಫ್ದಾಗ, ಪಕ್ಕಾ ವಿದೌಟ್ ಡೌಟ್. ಏನ್ ಸೊಲ್ಯೂಷನ್ ಬರುತ್ತ, ಎರಡ್ ಲೈನ್ ಹಿಂಗ ಇಂಟರ್ಸೆಕ್ಟ್ ಆಗಿ ನಿಮ್ಗೆ ಒಂದು ಸೊಲ್ಯೂಷನ್ ಬರುತ್ತೆ ಅಂತ ಹೇಳಿ ಏನ್ ಹೇಳತ್ತ ನಿಮ್ಗೆ? ಇಲ್ಲ ಐತ್ ನೋಡಿ, ಈಗ a1 by a2 is not equal to b1 by b2 ನಿಮ್ಗೆ ಏನ್ ಹೇಳ್ತಪ್ಪ ಅಂತಂದ್ರ, ನೋಡಪ್ಪ ನಿಮ್ದು ಗ್ರಾಫಿಕಲ್ ಸೊಲ್ಯೂಷನ್ ಹಿಂಗ್ ಬರುತ್ತೆ ಅಷ್ಟ. ಎಷ್ಟ್ ಸೊಲ್ಯೂಷನ್ಸ್ ಬರ್ತಾವ ಇಲ್ಲಿ? ಓನ್ಲಿ ಒನ್ ಸೊಲ್ಯೂಷನ್ ಬರುತ್ತ. ಯಾವಾಗ a1 by a2 is not equal to b1 by b2 ಬಂತಂದ್ರ ಸೊಲ್ಯೂಷನ್ ಒಂದ್ ಬರುತ್ತ, ಎರಡು ಲೈನ್ ಇಂಟರ್ಸೆಕ್ಟ್ ಆಗಿರ್ತಾವ. ಓಕೆ, ಇದಕ್ಕೆ ಏನಂತ ಕರಿತೀವಿ? ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂತ ಕರಿತೀವಿ. ಈ ಸಿಸ್ಟಮ್ ಏನಂತ ಕರಿತೀವಿ? ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಸೊಲ್ಯೂಷನ್ ಬಂತಲ್ಲ, ಅದಕ್ಕೆ ಕನ್ಸಿಸ್ಟೆಂಟ್ ಕರೀತಾರ. ನೆಕ್ಸ್ಟ್ ಕಂಡೀಷನ್ ಹೋಗೋಣ. ಇಲ್ಲಿ ಸೆಕೆಂಡ್ ಕಂಡೀಷನ್. ಏನ್ ಸೆಕೆಂಡ್ ಕಂಡೀಷನ್? ಇಲ್ಲಿ ಏನಾಗತ್ತಂದ್ರ a1 by a2 equal to b1 by b2 equal to c1 by c2. ಎಷ್ಟು ಚಂದ ಬರುತ್ತೆ ನೋಡಿದ. ಇಲ್ಲಿ ಇದಾವಲ್ಲ ಈ ನಂಬರ್ಸ್ ಎಲ್ಲ ತೊಗೊಂಡಿರ್ತೀವಿ, a1 b1 c1 a2 b2 c2. ಅದ್ರೊಳಗೆ ಆ ಪ್ಲೇಸ್ ಒಳಗೆ ನಂಬರ್ಸ್ ಇರ್ತಾವ, ಅವನ್ ತಗೊಂಡ್ ನಾವು ಈ ತರ ಕ್ಯಾಲ್ಕುಲೇಷನ್ ಮಾಡಿ ನೋಡ್ತೀವಿ. ಅವಾಗ ಏನಾರ ಇದು ಬಂತಂದ್ರೆ ಹಿಂಗ, ಅವಾಗ ನಿಮ್ ಸೊಲ್ಯೂಷನ್ ಹಿಂಗ್ ಬರುತ್ತೆ, ನಿಮ್ದು ಗ್ರಾಫಿಕಲ್ ಸೊಲ್ಯೂಷನ್. ಅಂದ್ರೆ ಏನಾಕತ್ ಗೊತ್ತನ, ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗ್ಬೋದು, ಒಂದ ಲೈನ್ ತೆಗ್ದಾರಲ್ಲ ಅಂತ ಹೇಳಿ. ಒಂದ್ ಲೈನ್ ಮ್ಯಾಗ ಇನ್ನೊಂದ್ ಲೈನ್ ಕುಂತೈತಿಲ್ಲ, ಒಂದ್ ಲೈನ್ ಮ್ಯಾಗ ಇನ್ನೊಂದ್ ಲೈನ್ ಹಿಂಗ್ ಕುಂತ್ ಬಿಡುತ್ತ. ಕೋ ಇನ್ಸಿಡೆಂಟ್ ಲೈನ್ಸ್ ಅಂತ ಕರಿತೀವಿ. ಇದಕ್ಕ ಏನಂತೀವಿ? ಕೋ ಇನ್ಸಿಡೆಂಟ್ ಲೈನ್ಸ್. ಯಾವಾಗ ಆಕೈತಿ ಇದು? a1 by a2 is equal to b1 by b2 equal to c1 by c2 ಹಿಂಗ್ ಬರುತ್ತೆ ನೋಡ. ಅವಾಗ ಒಂದ್ ಲೈನ್ ಮ್ಯಾಗ ಇನ್ನೊಂದ್ ಲೈನ್ ಎಕ್ಸಾಕ್ಟ್ ಆಗಿ ಬರುತ್ತೆ. ಬೇಕಾದ್ರೆ ನೀವು ಸಾಲ್ವ್ ಮಾಡಿ ನೋಡ್ರಿ, ನಿಮ್ ಎಕ್ಸೈಸ್ ಒಳಗಿಂದ ಎಲ್ಲ ಪ್ರಾಬ್ಲಮ್ಸ್ ನಿಮ್ಗೆ ಯಾವ್ದು ಅಂತ ಒಂದು ಸಿಗುತ್ತೆ ಅಂತದ್ದು. ಓಕೆ, ಇಲ್ಲಿ ಸೊಲ್ಯೂಷನ್ಸ್ ಎಷ್ಟು ಬರ್ತಾವಪ್ಪ? ಇದು ಬಹಳ ಡಿಫ್ರೆಂಟ್ ವಿಷಯ, ಥಿಂಕ್ ಮಾಡ್ಬೇಕಾಗತ್ತೆ ಇದನ್ನ. ಇಲ್ಲಿ ಅಂತರೂ ಒಂದ್ ಲೈನ್ ಇನ್ನೊಂದ್ ಲೈನ್ ಎರಡು ಇಂಟರ್ಸೆಕ್ಟ್ ಆದು ನಿಮಗೆ ಕಾಣಿಸ್ತಿದೆ ಸೊಲ್ಯೂಷನ್. ಇಲ್ಲೇ ಎಲ್ಲಿ ನೋಡಿದ್ರಲ್ಲೇ ಸೊಲ್ಯೂಷನ್. ಯಾಕಂದ್ರ ಎರಡು ಲೈನ್ ಪೂರ್ತಿ ಇಂಟರ್ಸೆಕ್ಟ್ ಆಗ್ಬಿಟ್ಟವು. ಎಲ್ಲಾ ಕಡೆ ಸೊಲ್ಯೂಷನ್ಸ್. ಕರೆಕ್ಟಾ? ಅದಕ್ಕ ಇಲ್ಲಿ ಎಷ್ಟು ಸೊಲ್ಯೂಷನ್ಸ್ ಬರ್ತಾವು? ಇನ್ಫೈನೈಟ್ ಸೊಲ್ಯೂಷನ್ಸ್ ಬರ್ತಾವ. ಇದು ಇನ್ಫಿನಿಟಿ ಸಿಂಬಲ್ ಅಂದ್ರ ಎಷ್ಟು ಅದಾವ ಅಂತ ಎನ್ಸಕ್ ಆಗಲ್ಲ. ಸೊ ಎಷ್ಟು ಬರ್ತಾವ ಅಂದ್ರ
ಇನ್ಫೈನೈಟ್ ಸೊಲ್ಯೂಷನ್ ಎನಸಾಕ್ ಆಗ್ಲಾರ್ದಷ್ಟು ಸೊಲ್ಯೂಷನ್ಸ್ ಬರ್ತಾವು ಯಾವಾಗಂದ್ರ ಈ ಕಂಡೀಷನ್ದಾಗ. ಬಟ್ ಸೊಲ್ಯೂಷನ್ಸ್ ಬರತ್ತವಲ್ಲ, ಸೊಲ್ಯೂಷನ್ಸ್ ಬಂದ್ರೆ ನಾವೇನಂತ ಹೇಳ್ತೀವಿ, ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಸೊ ಇದನ್ನು ಈ ಸಿಸ್ಟಮ್ ಏನಾಕೈತೆ ಅಂದ್ರ ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್. ಎರಡು ಕಂಡೀಷನ್ ಮುಗಿದು. ಬಹಳ ಈಸಿ ಇತ್ತು, ಸಿಂಪಲ್ ಇತ್ತು, ಇಂಟ್ರೆಸ್ಟಿಂಗ್ನು ಐತಿ, ಹಂಗೇನ್ ಬ್ಯಾಸರಾಗುವಂತಹ ಕಾನ್ಸೆಪ್ಟ್ ಅಲ್ಲ. ಸೊ ಇಲ್ಲಿ ಕಾಣಿಸ್ತಲ್ಲ ನಿಮ್ಗೆ, ಎರಡು ಲೀನಿಯರ್ ಇಕ್ವೇಶನ್ ಇನ್ ಟು ವೇರಿಯಬಲ್ ತಗೊಂಡಿದ್ವಿ. a1/a2 ಇಸ್ ನಾಟ್ ಈಕ್ವಲ್ ಟು b1/b2 ಅಂದ್ರ ಸಿಚುವೇಶನ್ ಹಿಂಗ ಆಕೈತಿ. ಓನ್ಲಿ ಒನ್ ಸೊಲ್ಯೂಷನ್, ಇದಕ್ಕೇನಂತ ಕರಿತೀವಿ, ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂತ ಕರಿತೀವಿ. ಆಮೇಲೆ ಅದ ವ್ಯಾಲ್ಯೂಸ್ ಅಂತ ಚೆಕ್ ಮಾಡ್ತೀವಿ. a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2 ಬಂತಂದ್ರ ಅಗೇನ್ ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಇಂಥ ಸಿಚುವೇಶನ್ ಏನಾಕೈತಿ, ಒಂದ್ ಲೈನ್ ಇನ್ನೊಂದ್ ಲೈನ್ ಎರಡು ಏನಕ್ಕೆ ಕೋಇನ್ಸಿಡೆಂಟ್ ಆಕ್ಕವು, ಏನಾಕವು ಕೋ ಇನ್ಸಿಡೆಂಟ್ ಆಕ್ಕವು. ಮೂರನೇದಂತ್ರ ಬಹಳ ಈಸಿ. a1/a2 ಈಸ್ ಈಕ್ವಲ್ ಟು b1/b2 ಇರುತ್ತ, ಬಟ್ ವಿಚ್ ಈಸ್ ನಾಟ್ ಈಕ್ವಲ್ ಟು c1/c2 ಬರುತ್ತ. ನಾನು ನಿಮ್ಗ a1 a2 ಆ ರೀತಿ ಹೇಳತ್ತೀನಿ. ನೀವು ನಾವ್ ಹಿಂದ್ ಮಾಡಿವಲ್ಲ, ಹಿಂದ್ ಗ್ರಾಫಿಕಲ್ ಮೆಥಡಿಗೆ ಏನ್ ಇಕ್ವೇಶನ್ಸ್ ಯೂಸ್ ಮಾಡಿವಲ್ಲ, ಈ ಸದ್ದ ಈ ವಿಡಿಯೋ ಮುಗಿದ್ಕೊಂಡು ಏನ್ ಮಾಡ್ರಿ, ಅವನ್ನ ಬರ್ಕೋರಿ, ಎರಡು ಇಕ್ವೇಶನ್ಸ್ ಬರ್ಕೋರಿ. ಬರ್ಕೊಂಡ a1 ಪ್ಲೇಸ್ದಾಗ ಯಾವ ನಂಬರ್ ಇರ್ತದ a1 ಆಕೈತಿ, b1 ಪ್ಲೇಸ್ದಾಗ ಏನಿರುತ್ತ ನಂಬರ್ ಅದು b1 ಆಕೈತಿ. ಹಂಗೆಲ್ಲ ಬರ್ಕೊಂಡು ಚೆಕ್ ಮಾಡ್ರಿ. a1/a2 ಈಕ್ವಲ್ ಟು b1/b2 ಬರುತ್ತೋ, ಯಾವ ಕಂಡೀಷನ್ ಚೆಕ್ ಮಾಡಿ ನೋಡ್ರಿ, ಯಾವ್ದು ಬೇಕಾದ್ರೂ ಬರ್ಬೋದಲ್ಲ. ಸೊ ಅಕಸ್ಮಾತ್ ಅದು ಏನಾರ a1/a2 ಈಕ್ವಲ್ ಟು b1/b2 ಬಂತಂದ್ರ ಅದು ಹಿಂಗಾಗಿರುತ್ತ. ನಿಮ್ಗೆ ಎಲ್ರಿಗೂ ಗೊತ್ತೈತಿ ಹಿಂದಿನ ಸೊಲ್ಯೂಷನ್ ಹಂಗೈತೆ, ಅದು ನಾವು ಮಾಡಿ ನೋಡಿವಲ್ಲ, ಅದು 6,0 ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಆಗಿ ಸೊಲ್ಯೂಷನ್ ಬಂತಲ್ಲ, ಅಲ್ಲಿ ಗ್ಯಾರಂಟಿ ಪಕ್ಕ a1/a2 ಈಸ್ ನಾಟ್ ಈಕ್ವಲ್ ಟು b1/b2 ನ ಬರುತ್ತ. ಬೇಕಾದ್ರೆ ಮಾಡಿ ನೋಡ್ರಿ, ಕಮೆಂಟ್ ಸೆಕ್ಷನ್ ನಂಗೆ ಹೇಳ್ಬೇಕು. ಓಕೆ, ಈಗ ನಾವೇನ್ ಮಾಡೋಣ, ಲಾಸ್ಟ್ ನೋಡೋಣ. a1/a2 ಈಸ್ ಈಕ್ವಲ್ ಟು b1/b2 ಬಟ್ ವಿಚ್ ಇಸ್ ನಾಟ್ ಈಕ್ವಲ್ ಟು c1/c2. ಅವಾಗ ಏನಾಗಿದೆ ಗೊತ್ತಾ, ಒಂದ್ ಲೈನ್ ಇನ್ನೊಂದ್ ಲೈನ್ ಬೆಟ್ಟಿನ ಆಗಂಗಿಲ್ಲ, ಎರಡು ಹಿಂಗ್ ಹೊಂಟ್ಬಿಡ್ತಾವ ಪ್ಯಾರಲಲ್. ಅಂದ್ರ ಏನಂತ ಕಾನ್ಸ್ಟೆಂಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಒಳಗೆ ಏನಾಕೋ ಹಿಂಗ್ ಟ್ರಾವೆಲ್ ಹಾಕೋ ಅಂತ ಹೋಗ್ಬಿಡ್ತಾವ. ನೋಡ್ರಿ, ಈ ಪಿಂಕ್ ಲೈನ್ ಮತ್ತ ಬ್ಲೂ ಲೈನ್ ಅವೆಲ್ಲ ಮೀಟ್ ಹಾಕವ್, ಎಂದು ಮೀಟ್ ಆಗಂಗಿಲ್ಲ, ಹಿಂಗ ಹೋಗಿರ್ತಾವ ಅಷ್ಟ, ಎಂದು ಮೀಟ್ ಆಗ ಸಾಧ್ಯನೇ ಇಲ್ಲ ಅವು, ಗೊತ್ತಾತಲ್ಲ ನಿಮ್ಗೆ. ಸೊ ಇಂಥ ಸಿಚುವೇಶನ್ ನಾವೇನಂತ ಹೇಳ್ತೀವಿ, ಪ್ಯಾರಲ್ ಲೈನ್ಸ್ ಬರ್ತಾವ ಅಂತ ಹೇಳ್ತೀವಿ. ಬಟ್ ಇಲ್ಲೇ ಸೊಲ್ಯೂಷನ್ ಸಿಕ್ ನಿಮ್ಗೆ ಏನ್ರ ಸೊಲ್ಯೂಷನ್ ಸಿಕ್ಕೇ ಇಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಂತ ಕರಿತೀವಿ. ಏನಂತೀವಿ, ಇನ್ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್. ಇವು ಮೂರು ಕಂಡೀಷನ್ಸ್ ಬಹಳ ಇಂಪಾರ್ಟೆಂಟ್ ಮತ್ತೆ ಇಂಟ್ರೆಸ್ಟಿಂಗ್ ಆಗೂ ಅದಾವು. ಇವು ನಮಗೆ ಬಹಳ ಹೆಲ್ಪ್ ಮಾಡ್ತಾವ ಎಕ್ಸಾಮ್ದಾಗ, ಮತ್ತೆ ಕಾನ್ಸೆಪ್ಟ್ ಬಗ್ಗೆ ಒಂದು ಕ್ಲಾರಿಟಿನೂ ಸಿಗುತ್ತೆ. ನೋಡಪ್ಪ, ಈ ಸಿಚುವೇಶನ್ ಒಳಗೆ ಹಿಂಗ ಆಕೈತಿ, ಈ ಸಿಚುವೇಶನ್ ಒಳಗೆ ಹಿಂಗ ಆಕೈತಿ. ದಿಸ್ ಈಸ್ ಆಲ್ ಅಬೌಟ್ 3 important conditions related to the graphical method. ಓಕೆ, ಅರ್ಥ ಆಗಿತ್ತು ಅಂತ ಅನ್ಕೋತೀನಿ ನಿಮ್ಗೆಲ್ರಿಗೂ. ಏನಾರ ಡೌಟ್ಸ್ ಇತ್ತಂದ್ರ, ಏನಾರ ಇಂಪ್ರೂವ್ಮೆಂಟ್ ಇತ್ತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಯಾಕಂತಂದ್ರ ಇನ್ನ ಬಹಳ ವಿಡಿಯೋಸ್ ಮಾಡೋದವು, ಏನೇನ್ ತಪ್ಪುಗಳಾಗತ್ತಾವ ಅಂತ ಹೇಳಿ ನನಗೂ ಗೊತ್ತಾಗಬೇಕು. ಸೊ ಅದಕ್ಕೆ ನಿಮ್ ಸಪೋರ್ಟ್ ಯಾವಾಗ್ಲೂ ಹಿಂಗೆ ಇರಲಿ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.